ಬೆಸ್ಕಾಂನ ನಿರ್ಲಕ್ಷ್ಯ, ವಿದ್ಯುತ್ ಇಲ್ಲದೆ ಜನ ಹೈರಾಣಾಗಿದ್ದಾರೆ. ಇದು ಬೆಂಗಳೂರಿನ ದೇವನಹಳ್ಳಿ ಭಾಗದಲ್ಲಾಗಿರುವಂತಹ ಪರದಾಡ್ತಿದ್ದಾರೆ ಜನ. ಕಳೆದ 15 ದಿನಗಳಿಂದ ಗ್ರಾಮದಲ್ಲಿ ವಿದ್ಯುತ್ ಇಲ್ಲ. ಬೆಂಗಳೂರು ಪಕ್ಕದಲ್ಲೇ ಇದ್ರೂ ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಕಳೆದ 15 ದಿನಗಳಿಂದ ಪರಿತಪಿಸ್ತಾ ಇದ್ದಾರೆ ಗ್ರಾಮಸ್ಥರು. ಅಲ್ಲಿ ಗ್ರಾಮದ ಟ್ರಾನ್ಸ್ಫಾರ್ಮರ್ ಇದೆಲ್ಲ ಸುಟ್ಟು ಹೋಗಿದೆ. ಅದನ್ನ ರಿಪೇರ್ ಮಾಡಬೇಕು, ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಲಕ್ಷ್ಯನೇ ಇಲ್ಲ. 15 ದಿನ ಆದ್ರೂ ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ವಿದ್ಯುತ್ ಕೊಡಿ ಅಂತ ಹೇಳಿ ಗ್ರಾಮಸ್ಥರಿಗೆ ಪ್ರೊಟೆಸ್ಟ್ ಮಾಡೋ ಹಂತಕ್ಕೆ ಹೋಗಿದೆ. ದೇವನಹಳ್ಳಿಯ ಗೆಜ್ಜಿಕುಪ್ಪೆ ಗ್ರಾಮ, 30 ಮನೆ ಇರುವಂತಹ ಗ್ರಾಮ ಇದು. ಕತ್ಲಲ್ಲೇ ಇದ್ದಾರೆ 15 ದಿನದಿಂದ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸ್ತಾ ಇದ್ದಾರೆ. 25 ಕೆವಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದೆ. 15 ದಿನ ಆಯಿತು. ಕತ್ಲಲ್ಲೇ ವಾಸ. ರಾತ್ರಿ ಆದ್ರೆ ಕತ್ಲಲ್ಲಿ ಹಾವು, ಚೇಳು, ಜೊತೆ ಕಳ್ಳರ ಭಯ. ಪರೀಕ್ಷೆ ಟೈಮು, ವಿದ್ಯಾರ್ಥಿಗಳಿಗೆ ಕರೆಂಟ್ ಇಲ್ಲ ಅಂತಂದ್ರೆ ಓದೋದಕ್ಕೆ ಕಷ್ಟ. ಪ್ರತಿಭಟಿಸುತ್ತಿದ್ದಾರೆ. ಇಸ್ಪೀಟ್ ಅಡ್ಡೆ ಮೇಲೆ ದಾಳಿಯಾಗಿದೆ. 2 ಕಾನ್ಸ್ಟೇಬಲ್ಗಳು ಎಸ್ಕೇಪ್. ಪೊಲೀಸರನ್ನ ಕಂಡು ಎಸ್ಕೇಪ್ ಆಗಿದ್ದಾರೆ ಪೊಲೀಸ್ ಸಿಬ್ಬಂದಿ. ಕಲಬುರಗಿಯ ದಿಗ್ಗಾಂವ್ ಹೊರವಲಯದಲ್ಲಿ ಪೊಲೀಸರ ದಾಳಿ ಮಾಡಿದಾಗ ಅಲ್ಲಿ ಜೂಜಾಟ ಆಡ್ತಾ ಇದ್ದದ್ದು ಕಾನ್ಸ್ಟೇಬಲ್ಗಳು. ಗುರುನಾಥ್ ಮಡಿವಾಳಪ್ಪ, ಎಂಬಿ ನಗರ ಠಾಣೆಯ ಕಾನ್ಸ್ಟೇಬಲ್ ಇವರು. ಸ್ಥಳದಲ್ಲೇ ಕಾರ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಮಡಿವಾಳಪ್ಪ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ.